ಕೋಟ್ಯಾಂತರ ವೆಚ್ಚದ ಅಕಾಡೆಮಿ ವಿದ್ಯಾರ್ಥಿಗಳಿಗೆ ಸೌಲಭ್ಯ ಶೂನ್ಯ. ಸ್ಪರ್ಧಾರ್ಥಿಗಳ ಆಕ್ರೋಶ, ಅಧಿಕಾರಿಗಳಿಂದ ಭರವಸೆ. ಕಲಬುರಗಿ ಸಮೀಪದ ನಿರ್ಮಿತ ಪ್ರಬುದ್ಧ ಅಕಾಡೆಮಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ, ಸ್ಪರ್ಧಾರ್ಥಿಗಳ ಅಳಲು. ಕಲಬುರಗಿ ಸಮೀಪ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪ್ರಬುದ್ಧ ಅಕಾಡೆಮಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆಯಲು ಬಂದಿರುವ ವಿದ್ಯಾರ್ಥಿಗಳು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಸ್ ವ್ಯವಸ್ಥೆ ಇಲ್ಲದಿರುವುದು, ಸಮರ್ಪಕ ತರಬೇತುದಾರರ ಕೊರತೆ, ನಿರ್ಜನ ಪ್ರದೇಶದಲ್ಲಿರುವ ಕೇಂದ್ರಕ್ಕೆ ದೂರದ ಊರುಗಳಿಂದ ಬೆಳಗ್ಗೆ 4 ಗಂಟೆಯಲ್ಲೇ ಹೊರಡಬೇಕಾದ ಅನಿವಾರ್ಯತೆ, ವಸತಿ ವ್ಯವಸ್ಥೆಯ ಅಸಮರ್ಪಕತೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ಗೀತಾ. ನಾ ಇಲ್ಲಿ ಪ್ರಬುದ್ಧ ಅಕಾಡೆಮಿಯಲ್ಲಿ ನಂದು ಸೆಲೆಕ್ಷನ್ ಆಗ್ಯದ. ಫ್ರೀ ಕೋಚಿಂಗ್. ನಮ್ಮ ಊರು ಇರೋದು ಚಿತ್ತಾಪುರ. ನಾವಿಲ್ಲಿ ಪ್ರಬುದ್ಧ ಅಕಾಡೆಮಿದಾಗ ಎಕ್ಸಾಮ್ ಅದು ಬರ್ದು ನಾವು ಸೆಲೆಕ್ಷನ್ ಆದ ಬಳಿಕ ಇಲ್ಲಿ ಬಂದು ನಾವೆಲ್ಲ ಜಾಯಿನ್ ಆದೇವಿ. ನಮಗ ಏನಪ್ಪಾ ಅಂತಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತೆಲ್ಲ ಕರೆದ್ರು. ಬಂದೇವ್ ನಾವು ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ ಬಳಿಕ ಕ್ಲಾಸ್ ಸ್ಟಾರ್ಟ್ ಅದ ಬರ್ರಿ ಅಂತ ಜಾಯಿನ್ ಆರಿ ಅಂತೆಲ್ಲ ನಮಗ್ ಗ್ರೂಪ್ ದಾಗೆಲ್ಲ ಹಾಕಿದ್ರು. ಬಂದೇವಿ. ಆದ್ರೆ ಇಲ್ಲಿ ನಾವು ಬಂದು ಜಾಯಿನ್ ಆದ ಬಳಿಕ ಏನಾಯ್ತಪ್ಪಾ ಅಂತಂದ್ರೆ ಇಲ್ಲಿ ಕ್ಲಾಸಸ್ ನಡೆಯೋದು ಅದು ನೋಡ್ದೇವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ನಮಗ ಶಿಷ್ಯ ವೇತನ ಕೊಡ್ತೀನಿ ಅಂತ ಮೊದಲೇ ಅವರು ಕೊಟ್ಟಿದ್ರು ನೋಟಿಫಿಕೇಶನ್ ಹೊಡ್ಸೋ ಹೊತ್ತಿಗೆ. ನಾವ್ ಅದೆಲ್ಲ ನೋಡಿ ನಾವು ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗಿ ಇಲ್ಲಿ ಬಂದೇವಿ. ಜಾಯಿನ್ ಆದ ಬಳಿಕ ನಮಗ್ ಗೊತ್ತೈತಿರ್ಲಿ ಇವ್ರು ಏನಪ್ಪಾ ಅಂತಂದ್ರೆ ಶಿಷ್ಯ ವೇತನ ಕೊಡಲಾಗ್ಯಾರ. ಆ ಒಂದು ಸಮಸ್ಯೆನಿಂತ ನಾವು ಬಹಳೊಂದು ತೊಂದರೆ ಆಗ್ಲತ್ತದ. ಯಾಕಪ್ಪಾ ಅಂತಂದ್ರೆ ಶಿಷ್ಯ ವೇತನ ಇತ್ತಂತಂದ್ರೆ ನಮಗ್ ಇಲ್ಲಿ ಬರಕ್ ಹೋಲಕ್ನು ನಮಗ್ ಊಟದಕ್ ಅದೆಲ್ಲ ಹೆಲ್ಪ್ ಆತಿತ್ತು. ಇಲ್ಲಿ ಏನಪ್ಪಾ ಅಂದ್ರೆ ನಾವು ಬೇರೆ ಊರ್ನಿಂದ ಬರೋರ್ನಿಂತ ನಾವ್ ಬೆಳಗ್ಗೆ ಒಂದ್ 4 ಗಂಟೆಗೆ ಎದ್ದು ನಾವೆಲ್ಲ ತಯಾರಾಗಿ ಬರೋದ್ ಒಂದೊಂದ್ ಟೈಮ್ ನಾವು ಬಸ್ ಮಿಸ್ ಆಗತ್ತದ. ಇಲ್ಲಿ ಬರ್ಬೇಕಪ್ಪ ಅಂತಂದ್ರೆ ನಮ್ ಬಸ್ಸಿನ ಸಮಸ್ಯೆ ಬಹಳ ಅದ. ಯಾಕಪ್ಪಾ ಅಂತಂದ್ರೆ ಇಲ್ಲಿ ಕಟ್ಟು ಸೇರಿ ಇವ್ರು ಇಷ್ಟೆಲ್ಲ ಸೌಲಭ್ಯ ಕೊಟ್ಟಾರ. ಆತಂದ್ರೆ ಊರಿನ ಹೊರಗದ ಎಲ್ಲ ಕಾಡಿನಂತ. ನಾನು ದೇವಿಕಾ, ಪ್ರಬುದ್ಧ ಅಕಾಡೆಮಿಯ IAS ಸ್ಪರ್ಧಾರ್ಥಿ. IAS ತರಬೇತಿಗೆ ಆಯ್ಕೆಯಾಗಿದ್ದು ಸುಮಾರು ಜನವರಿ 12ರಿಂದ ಕ್ಲಾಸಿಗೆ ಅಟೆಂಡ್ ಆಗುತ್ತಿದ್ದೇನೆ. ಬಟ್ IAS ಮತ್ತು KS ಕ್ಲಾಸ್ಗಳು ಎರಡು ಮರ್ಜ್ ಆಗಿ ಹೇಳ್ತಿದ್ದಾರೆ. IAS ತರಬೇತಿ ಸಪರೇಟ್ ಮಾಡಿ ಮತ್ತೆ KS ತರಬೇತಿ ಸಪರೇಟ್ ಮಾಡಿ ಅಂದ್ರೆ ಕೇಳ್ತಾ ಇಲ್ಲ. ಅಷ್ಟು ಎಫೆಕ್ಟಿವ್ ಕೂಡ ಇರಲ್ಲ ಕ್ಲಾಸಸ್. ಇದರಿಂದ ನಮ್ಗೆ ತುಂಬಾ ತೊಂದರೆ ಉಂಟಾಗ್ತಿದೆ. ನಾನು ಸುಮಾರು ಬೀದರ್ ಜಿಲ್ಲೆ ಚಿಡಗುಪ್ಪ ತಾಲೂಕಿಂದ ಬರ್ತಾ ಇದ್ದು ಬೆಳಗಿನ ಜಾವ 6 ಗಂಟೆಗೆ ಅಲ್ಲಿಂದ ಬಿಡ್ಬೇಕಾಗ್ಲತ್ತದ. ಸೊ ಶಿಷ್ಯ ವೇತನ ಕೊಟ್ಟರು ನಮ್ಗೆ ಇಲ್ಲೇ ರೂಮ್ ಮಾಡಿ ಉಳಿಲಕ್ಕ ಅನುಕೂಲ ಆಗ್ತದ. ಬಸ್ಸಿನ ಸೌಲಭ್ಯ ಕೂಡ ಮುಂಜಾನೆ 8 ಗಂಟೆಗೆ ಮತ್ತೆ ಸಾಯಂಕಾಲ ಕೂಡ ಒಂದು ಬಸ್ಸಿನ ಫೆಸಿಲಿಟಿ ಕೂಡ ಮಾಡ್ಕೊಡ್ಬೇಕು. ಶಿಷ್ಯ ವೇತನ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮಂತ ಎಲ್ಲಾ ಹೆಣ್ಮಕ್ಳಿಗೆ, ಹುಡುಗರಿಗೆ, ಓದೋ ಸ್ಪರ್ಧಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಕಲ್ಯಾಣ ಕ್ರಾಂತಿ ಆಗಲಿಕ್ಕೆ ನಮ್ಮಂತ ವಿದ್ಯಾರ್ಥಿಗಳು ತುಂಬಾ ಅನುಕೂಲ ಆಗುತ್ತೆ. ಇಷ್ಟೇ ಹೇಳಿ ನಾನು ಮನವಿ ಮುಗಿಸ್ತೇನೆ. ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಪಾಸ್ ಆಗಿ ಉತ್ತಮ ತರಬೇತಿ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಇಲ್ಲಿ ಸೇರಿದ್ರು ನಿರೀಕ್ಷಿತ ಮಟ್ಟದ ಬೋಧನೆ ನಡೆಯುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಜೊತೆಗೆ ಪ್ರವೇಶದ ವೇಳೆ ವಿಶಿಷ್ಯ ವೇತನ ನೀಡುವುದಾಗಿ ನೀಡಿದ್ದ ಭರವಸೆ ಇನ್ನೂ ಈಡೇರಿಲ್ಲ ಎಂದು ಅವರು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆ ಕುರಿತಾಗಿ ಸುದ್ದಿ ವರದಿ ಮಾಡಲು ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುನಸ್ಕಿ ಅವರು ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಅವರ ಅಹವಾಲುಗಳನ್ನ ಆಲಿಸಿದ್ರು. ಸಮಸ್ಯೆಗಳನ್ನ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದು ಶೀಘ್ರ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು. ವಿದ್ಯಾರ್ಥಿಗಳ ಮಾತಿನ ಪ್ರಕಾರ ಸರ್ಕಾರ ಭವ್ಯ ಕಟ್ಟಡ ನಿರ್ಮಿಸಿದ್ರೂ ಸೌಲಭ್ಯಗಳಿಲ್ಲದಿದ್ದರೆ ಅದರ ಪ್ರಯೋಜನವೇನು? ನಮಗೆ ಸಾರಿಗೆ ವ್ಯವಸ್ಥೆ, ಶಿಷ್ಯ ವೇತನ ಮತ್ತು ಗುಣಮಟ್ಟದ ತರಬೇತಿ ತಕ್ಷಣ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಮಸ್ಕಾರ, ನಾನು ಪ್ರಬುದ್ಧ ಅಕಾಡೆಮಿ ಸ್ಟೂಡೆಂಟು. ಇಲ್ಲಿ ನೋಟಿಫಿಕೇಶನ್ದಾಗ ಸ್ಟೈಪಂಡ್ ಅದ ಅಂತೇಳಿ ಎಲ್ಲ ಹುಡುಗರು ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀವಿ 500 ಹುಡುಗರು. ಬಟ್ ಇಲ್ಲಿ ಬಂದು ನೋಡಿದ ತಕ್ಷಣ ಸ್ಟೈಪಂಡ್ ಇಲ್ಲ, ಇಲ್ಲಿ ವಸತಿನೂ ಇಲ್ಲ, ಬರೀ ಕೋಚಿಂಗ್ ಅಷ್ಟೇ ಕೊಡ್ತೀವಿ, ಕಲೀರಿ ಇಲ್ಲ ಬಿಡ್ರಿ ಅಂತ ಬೇಜವಾಬ್ದಾರಿ ಆನ್ಸರ್ ಕೊಡ್ತಾರೆ ಇಲ್ಲಿ ಅಧಿಕಾರಿಗಳು. ಬಟ್ ಇಲ್ಲಿ ಹುಡುಗರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಒಂದು ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ, ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ, ಕುಡಿಯಕ್ಕೆ ನೀರು ಬಿಟ್ಟರೆ ಮತ್ತೊಂದು ಯಾವುದೇ ವ್ಯವಸ್ಥೆ ಇಲ್ಲಿ ಇಲ್ಲ. ಇದು ನಿರ್ಜನ ಪ್ರದೇಶದಾಗ ಕಟ್ಟಿರೋದಂತ ಇಲ್ಲಿ ಕರೆಕ್ಟ್ ಆಗಿ ಹೆಣ್ಮಕ್ಳು ಧೈರ್ಯದಿಂದ ಓಡಾಡಕ್ಕೂ ಆಗ್ತಾ ಇಲ್ಲ. ಆದ ಕಾರಣ ನಮ್ಗೆ ಕೆಲವೊಂದು ಬೇಡಿಕೆಗಳು ಅದಾವ. ಆ ಬೇಡಿಕೆಗೆ ನೀವು 1 ವಾರ ಬೈಕಟ್ ಮಾಡಿ ಹುಡುಗರೆಲ್ಲ ಸ್ಟೂಡೆಂಟ್ ಎಲ್ಲ ಧರಣಿ ಕೂತಿದ್ದೆವು. ಆದ್ರೂ ನೀವು ಅದಕ್ಕೆ ಸ್ಪಂದಿಸಿಲ್ಲ. ಇನ್ಮೇಲಾದ್ರೂ ನಾವು ಬೇಡಿಕೆಗೆ ಸ್ಪಂದಿಸಿಲ್ಲ ಅಂತಂದ್ರೆ ನಮ್ಮ 500 ಹುಡುಗರು ಸ್ಟೂಡೆಂಟ್ ಸೇರಿ ಅವರ ತಂದೆ ತಾಯಿ ಜೊತೆಗೆ ನಾವು DC ಆಫೀಸ್ ಹತ್ರ ಉಪವಾಸ ಧರಣಿ ಕೊಡಕ್ಕೂ ಹಿಂಜರಲ್ಲ ಅಂತ ಈ ಮೂಲಕ ನಮಗ ಮನವಿ ಮಾಡ್ಕೊತಾ ಇದೀವಿ. ಆದಷ್ಟು ಬೇಗ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ.
ಇದಕ್ಕೆ ನೋಟಿಫಿಕೇಶನ್ ಆಗ್ತದ ನಾವು ಶಿಷ್ಯ ವೇತನ ಕೊಡ್ತೀವಿ ಬಯೋಮೆಟ್ರಿಕ್ ಆಧಾರದ ಮೇಲೆ ಅಂತೇಳಿ ಪ್ರಬುದ್ಧ ಅಕಾಡೆಮಿ ಕೋಚಿಂಗ್ ಸೆಲೆಕ್ಷನ್ ಇದ್ರ ಟೈಮಿಗೆ ನಾವು ಎಕ್ಸಾಮ್ ಫೀಸ್ ಕಟ್ಟಿ ಎಕ್ಸಾಮ್ ಬರೆದು ಎಲ್ಲ ಪಾಸಾಗಿ ಬಂದ ನಂತರ ಇಲ್ಲ ಹೇಳ್ತಾರೆ ಆಗಸ್ಟ್ 16 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆದೇಶ ಬರ್ತದ ನಾವು ಯಾವುದೇ ರೀತಿ ಸ್ಟೈಫಂಡ್ ಕೊಡಲ್ಲ ಅಂತ. ಬಟ್ ನಾವು ಕೇಳೋ ಪ್ರಕಾರ ಏನಂತಾರೆ ಜಿಲ್ಲಾಧಿಕಾರಿಗಳಿಗೆ ಇದು ಆದೇಶ ಹೊರಡಿಸೋಕ್ಕಂಥ ಅಧಿಕಾರ ಇಲ್ಲ. ಯಾಕಂದರೆ ಇದು ಪ್ರಾದೇಶಿಕ ಆಯುಕ್ತರ್ಲಿಂದ ಬರಬೇಕಿತ್ತು ಅಥವಾ KKRDB ಸೆಕ್ರೆಟರಿ ಅವ್ರಲಿಂದ ಬರಬೇಕಿತ್ತು. ಬಟ್ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಇದು ಏನೇ ಇದ್ರೂ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂತ ಆದೇಶ ಬಂದಿಗೋಸ್ಕರನೇ ಇವರು ಇವಾಗ ಸ್ಟೈಫಂಡ್ ಏನು ಡಿಸಿಷನ್ ತೊಗೋತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಇದು ಆದೇಶ ಹಿಂದೆ ತಗೋಬೇಕು. ಮತ್ತು ನಮಗೆ ಏನಂತಾರೆ ಸ್ಟೈಫಂಡ್ ಕೊಡಲಿಲ್ಲ ಅಂದ್ರೂ ಇಲ್ಲ ಎಲ್ಲಾದರೂ ಬೇರೆ ಕಡೆ ವಸತಿ ಅಥವಾ ಊಟದ ವ್ಯವಸ್ಥೆ ಮಾಡಿಕೊಟ್ರೂ ನಾವು ಬೇರೆ ಕಡೆ ಹೋಗ್ಲಿಕ್ಕೆ ತಯಾರಿದ್ದೆವು. ನಮಸ್ತೆ. ಒಟ್ಟಾರೆ ಭಾರಿ ವೆಚ್ಚದಲ್ಲಿ ನಿರ್ಮಿತ ಅಕಾಡೆಮಿ ವಿದ್ಯಾರ್ಥಿಗಳಿಗೆ ನೆರವಾಗಬೇಕಾದರೆ ಮೂಲ ಸೌಕರ್ಯಗಳನ್ನು ತುರ್ತಾಗಿ ಸುಧಾರಿಸುವ ಅಗತ್ಯವಿದೆ ಎಂಬುದು ಸ್ಪಷ್ಟವಾಗಿದೆ.